ಚಂದ ಆಫೀಸಿಗೆ ಹೋಗಿ ಅಪ್ಪ, ಅಂಗಡಿಗೆ ಹೋಗಿ 6 ಗಂಟೆಗೆ ಕದ ಮುಚ್ಕೊಂಡು ಮನಿಗ್ ಬರ್ಬೇಕು. ಒಂದಿಷ್ಟು ಹಣ್ಣ, ಹೂವ, ಬ್ರೆಡ್ ತಗೊಂಡು ಮಕ್ಕಳು ಕಾಯ್ತಿರ್ತಾವ. ನಮ್ಮಪ್ಪ ಬರ್ತಾನ. ಅಲ್ಲ, ಇಷ್ಟು ಸಾಮಾನ್ಯ ಪ್ರಜ್ಞೆ ಬೇಡ. 6 ಗಂಟೆಗೆ ಅವು ಸಾಲಿ ಬಿಟ್ಟು ಬಂದಿರ್ತಾವ. 6 ಗಂಟೆಗೆ ಸೊಳ್ಳಿ ಮನಿ ಸೇರ್ಕೊಂತವ. ನೀ ಸೇರ್ಲಿಲ್ಲ ಅಂದ್ರೆ ಹೆಂಗ? ಎಲ್ಲೋ ಕಂಪಲ್ಸರಿ ಟೈಮ್ ಪ್ರಕಾರ ಬರ್ತಾವ. ಇವ ಒಬ್ಬನ ಟೈಮ್ ತಪ್ಪ 12 ಗಂಟೆಗೆ ಬರ. ಅದಕ್ಕೆ ಬಸವಣ್ಣ ಹೇಳಿದ್ದ ಅತ್ತತ್ತ ಅಲ್ಲ, ಇತ್ತತ್ತ ಕಾಲ ಹಾಕಪ್ಪ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಇರುದ ಜಗತ್ತಂದ ಮೇಲೆ ಒಂದಿಷ್ಟು ಕೆಟ್ಟದ್ದೈತಿ, ಒಂದಿಷ್ಟು ಒಳ್ಳೇದೈತಿ, ಎರಡೂ ಕಾಣ್ತಾವ. ನಾ ಬ್ಯಾಡಂದ್ರು ಕಾಣ್ತಾವಲ್ಲ, ಏನ್ ಮಾಡೋದು? ಈಗ ನಿಮ್ ಊರಿಗೆ ಬರ್ತಿರ್ತೀವಿ. ನಿಮ್ ಊರಿಗೆ ಬರುವ ದಾರಿಯೊಳಗ ತಿಪ್ಪಿನೂ ಕಾಣ್ತಾವ, ಹೂವಿನ ಗಿಡನೂ ಕಾಣ್ತಾವ. ಎರಡೂ ಕಾಣದನ್ನ ಬ್ಯಾಡಂದ್ರು ಕಾಣ್ತಾವ ದಾರ್ಯಾಗ. ನಾವು ಕಲಿಯುವುದೇನು ಅಂದ್ರ, ಈ ಊರು ಬಿಟ್ಟು ನಾವು ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರು ಹೂವ ಪ್ರಚಾರ ಮಾಡಬೇಕು. ಇದು ಜೀವನ ಅಷ್ಟೆ. ಏನ ಊರಾಗ ತಿಪ್ಪಿರಿ ಅಂತ ಅನ್ನಬಾರ್ದು. ಹೂವನು ಕಂಡವಲ್ಲ, ಹೂವ ಪ್ರಚಾರ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ. ಮತ್ತೊಂದ ಇದ್ದ ಕಿವಿನ ಕೇಳೋದಿಲ್ಲ ಇದಕ್ಕೆ. ಇನ್ನು ಮತ್ತೊಂದ್ ಎಲ್ಲಿ ಕೇಳ್ತೈತಿ? ಮೊದಲ ಕಿವಿ ಕೇಳೋದಿಲ್ಲ, ಅವ್ರು ಮತ್ತೊಂದ ಕೇಳದಂತೆ ಅಂತಾರಪ್ಪ. ಏನ್ ಕೇಳ್ತಾ? 1-2 ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಅಂತ 2ಕ್ಕ ಕಿವಿ ಕೇಳ್ತಿದ್ದೆ. ನಿಮ್ಮೂರು ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಒಂದ್ ಕೇಳ್ತಂದ. ಏನ್ರಿ, ಏನ್ ಹುಬ್ಳಿಗ್ ಹೊಂಟಿರೇನಂತಂದ್. ಹುಬ್ಳಿಗ್ ಹೋಗ್ಬೇಕನ್ರಿ ಅಂತ ಕೇಳ. ಅದು ಹೇಳ್ತಂತ, ಇಲ್ರಿ, ಇಲ್ಲೇ ಹುಬ್ಳಿಗ್ ಹೊಂಟಿವಂತಂತ. ಹೌದ್ರ? ನಾ ಎಲ್ಲಿ ಹುಬ್ಬಳ್ಳಿಗ್ ಹೊಂಟ್ರಂತ ಮಾಡಿದ್ದೆ ಅಂತಂತಿದ್ ಮಕ್. ಇದಕ್ ಒಂದ ಕೇಳೋದಿಲ್ಲ, ಮತ್ತೊಂದ ಕೇಳದಂತೆ ಇದ್ದ ಕಿವಿ ಚಲೋ ಕೇಳಿದ್ರೆ ಸಾಕಾಗೈತಿದ್. ಕೇಳ್ತಾವ್ ಮಾತ್, ಏನ್ ಮಾಡೋದು? ಕಿವಿ ಐತಿ ಅಂದ ಮೇಲೆ ನಾವು ಬ್ಯಾಡ್ ಅಂದ್ರು ನಮ್ ಮನಿಗ್ ಬಂದ್ ಹೇಳ್ತಾರ ಇಲ್ಲ. ಈಗ ತಾಯಂದಿರಿದ್ರೆ ನಿಮ್ಗ ಅನುಭವ ಐತಿಲ್ಲ. ಈಗ ನಾವ್ ಬ್ಯಾಡ್ ಅಂದ್ರು ಬಂದ್ ಹೇಳ್ತಾರ ಅವ್ರು. ನಾವೇನ್ ಕರೆದಿಲ್ಲ, ನಾಷ್ಟಾ ಕೊಟ್ಟಿಲ್ಲ, ಚಹಾ ಕೊಟ್ಟಿಲ್ಲ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ ಅಂತಾರೆ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ಅಲ್ಲಿ ಅಕ್ಕ ನನ್ನ ಮುಂದಂತೂ ಹೇಳ್ದೆ, ಮತ್ತೆ ನಿನಗೆ ಯಾರು ಹೇಳ್ಯಾರ? ಇಲ್ಲ, ಮಗ್ಗಲ ಮನಿ ಯಾಕೆ ಹೇಳ್ಯಾರ? ಇವ್ರು 3 ಮಂದಿಗ್ ಗೊತ್ತಾದ್ರ ಮುಂದ 100 ಅಲ್ಲ, ಇಡೀ ಊರ್ ಮಂದಿಗೆ ಗೊತ್ತಾಕೈತಿ. ಇವ್ರ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಇದ್ದಂಗ. 1 ಸ್ಟೇಷನ್ ಹತ್ತದ್ರ ಪೂರ ಹೆಂಗ? ನಾವು ಬ್ಯಾಡ್ ಅಂದ್ರು ಬಂದು ಹೇಳ್ತಾರಲ್ಲ, ಕಿವ್ಯಾಗ ಮಾಡಾಕ ಏನಾಗ್ತೈತಿ? ಅದು ಕೇಳುವ ಶಬ್ದಗಳು ಕೇಳುವ ಅಷ್ಟ. ಕಲಿಬೇಕು. ಮನಸ್ಸು ಏನೈತಿ ಅಂದ್ರ, ಇದರ ಮನಸ್ಸಿನ ಗುಣಧರ್ಮ ಅದು ಏನು ಕೆಟ್ಟದ್ದೈತಿ ಅದ್ರ ಬಗ್ಗೆ ಏನ್ ಚಲೋದೈತಿ ಅದನ್ನ ನೋಡೋದು ಕಲ್ತಿಲ್ಲ. ಏನು ಸ್ವಲ್ಪ ಕೆಟ್ಟದ್ದೈತಿ, ಊನೈತಿ, ಅದ್ರ ಕಡೆನೆ ಬಹಳ ಲಕ್ಷ ಹರಿತಿರ್ತೈತಿ ಅದ್ರ. ಈಗ ನಿಮ್ದು 32 ಹಲ್ಲದಾವ್ ಅನ್ಕೊಡ್ರಿ, ಇದ್ದವ್ರ ಅನ್ಕೊಡ್ರಿ, ನಾ ಇರ್ಲಾರ್ದವ್ರದ. ಯಾರವ್ರ ಉದುರ್ಸ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತ? 32 ಹಲ್ಲಿದ್ರ ಒಂದ ಬಿದ್ದಿರ್ತೈತಿ. ನಾಲಿಗೆ ಏನ್ ಮಾಡತೈತಿ ಅಂದ್ರ 31 ಹಲ್ಲಿನ ಕಡೆ ಹೋಗುದ್ರೆ ಎಲ್ಲಿ ಬಿದ್ದಿರ್ತೈತಿ ಅಲ್ಲೇ ಹೋಗ್ತಿರ್ತೈತಿ. ಅಂದ್ರೆ ಮನಸ್ಸಿನ ಗುಣಧರ್ಮ ಇದು. 31 ಹಲ್ಲು ನೋಡುದಿಲ್ಲ, ಒಂದ್ ಏನ್ ಬಿದ್ದೈತಲ್ಲ ಅದ್ರ ಕಡೆ ಲಕ್ಷ್ಯ ಇರ್ತೈತಿ. ಈಗ ಹುಡುಗರು ಇರ್ತಾವ ನೋಡ್ರಿ, ಯುವಕರು ಯುವತಿಯರು, ಅವು ಏನ್ ಚಲೋ ಇರ್ತೈತಿ, ಒಂದ್ ಬಿಳೆ ಕೂದಲು ಬರ್ತೈತಿ ಅಲ್ಲ, ಅವ್ರ ತಲಿ ತುಂಬಾ ದೇವ್ರ ಕೂದಲ, ಕರೆ ಕೂದಲ ಕೊಟ್ಟನ, ಹೊಳ್ಳ ಮಳ್ಳ ಹೋದ್ರನ ಅದು ಒಂದ್ ಏನ್ ನಾಳೆ ಮಿಸ್ ಯೂನಿವರ್ಸಿಟಿ ಸ್ಪರ್ಧೆಗೆ ಹೋಗ್ತಾರ ಅನ್ನುವಂಗ, ಅದು ಹೊಳ್ಳ ಮಳ್ಳ ಕನ್ನಡಿ ಮುಂದ್ ಹೋದ್ರನ ಕೂದಲು ಹಿಡ್ಕೊಂಡ್ರ. ಅಂದ್ರ ಇಷ್ಟ ತಲಿ ತುಂಬಾ ದೇವ್ರ ಕರೆ ಕೂದಲು ಕೊಟ್ರು ಲಕ್ಷ ಹೋಗಿದ್ದು ಬಿಳೆ ಕೂದಲಿನ ಕಡೆ. ಅಂದ್ರ ಮನುಷ್ಯನ ಮನಸ್ಸು ಇಷ್ಟು ಚಲೋ ಮುಖ ಕೊಟ್ಟಾನ ಇಲ್ಲಿ ದೇವ್ರ. ನಮ್ಮ ಒಂದು ಸಣ್ಣ ಪಿಂಪಲ್ ಬರ್ತೈತಿ, ಅದನ್ನ ಏನು ಕನ್ನಡಿ ಮುಂದೆ ಹೋಗಿ ನೋಡ್ಕೊಂಡು ಮುಖ ಬಿಟ್ಟರ ಪಿಂಪಲ್ ನೋಡ್ತಾರ, ಹೊರಗ್ ಬಂದ ಐ ಆಮ್ ವೆರಿ ಸಿಂಪಲ್ ಅಂತಾರ. ಮತ್ತೆ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಹೇಳೋದು ಪಿಂಪಲ್ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಬಂದು ಸಿಂಪಲ್ ಅಂತ ಹೇಳೋದು ಬಿಟ್ಟಿಲ್ಲ. ಮನಸ್ಸಿದು ಇಷ್ಟು ಚಲೋ ಮುಖ ದೇವರು ಕೊಟ್ರು ಲಕ್ಷ ಮುಖದ ಕಡೆ ಇಲ್ಲ, ಒಂದ್ ಸಣ್ಣ ಗುಳ್ಳಿ ಕಡೆ ಅಷ್ಟೆ.
ಒಮ್ಮೆ ಬುದ್ಧ ಶಿಷ್ಯ ಆನಂದನನ್ನ ಕರ್ಕೊಂಡು ಒಂದು ಊರ್ ದಾಟ್ತಿದ್ರು. ಊರ್ ದಾಟುವಾಗ ಒಂದು ಸ್ಮಶಾನ ಬಂತು. ಸ್ಮಶಾನ ಅಂದ್ರೆ ಏನು? ಗೋರಿಗಳಷ್ಟೇ, ಅಲ್ಲೆಲ್ಲ ಸಮಾಧಿಗಳಿದ್ದು. ಆನಂದ ಬುದ್ಧನಿಗೆ ಹೇಳ್ತಾನೆ, ಒಂದು ಶವ ಹೂಳಾಕತ್ರು, ಹಿಂಗ ಪಾಳೆ ಪ್ರಕಾರ ಸಮಾಧಿಗಳಿದ್ದು, ಅಲ್ಲೆಲ್ಲ ಶವ ಹೂತಿದ್ರು. ಒಂದು ಶವ ಹೂತು ಹೂಳಾಕತ್ತಿದ್ರು, ಎಲ್ಲರೂ ಬಂದು ಅಳಾಕತ್ತಿದ್ರಲ್ಲೇ. ಆನಂದ ಬುದ್ಧನಿಗೆ ಹೇಳ್ತಾನೆ, ಬುದ್ಧನೇ, ಗುರುವೆ, ಎಷ್ಟು ದುಃಖ ಈ ಜಗತ್ತಿನಲ್ಲಿ. ಯಾವಾಗ ಹುಟ್ಟು ಬಂತೋ ಹುಟ್ಟುವಾಗ ಅಳುವು, ಸಾವಾಗ ಅಳುವು. ಏನಿದು ಜಗತ್ತ, ಎಷ್ಟು ಅಳಾಕತ್ತಾರಲ್ಲ. ನೋಡುವ ದೃಷ್ಟಿಕೋನ ಎಷ್ಟು ಅದ್ಭುತ ಇರ್ತೈತಿ ಅಂದ್ರ, ಬುದ್ಧ ಅಂತಾನ, ನೋಡೋ ನೀನು ಒಂದು ಗೋರಿ ಸಮಾಧಿ ಮಗ್ಲ ಅಳವ್ರು ನೋಡಾಕತ್ತಿ, ಅದೇ ಇನ್ನೊಂದು ಸಮಾಧಿ ಮಗ್ಲ ಒಂದು ಬಳ್ಳಿ ಒಳಗ ಹೂವ ಬಂದೈತೆಲ್ಲ, ಇಲ್ಲಿ ಅಳಾಕತ್ತಾರ. ಅಳುವವರ ಮಧ್ಯದೊಳಗೂ ಅರಳಿ ನಿಂತ ಹೂವ ನೋಡುವುದು ಕಲಿಯೋ, ಇದು ಜೀವನ. ಇದು ದಿವಸ ಅಳವ್ರು ಬರ್ತಾರ, ಅಳವ್ರ ಮಧ್ಯದೊಳಗ ಅರಳೈತಿ, ನರಳವ್ರ ಮಧ್ಯದೊಳಗ ನಗಾಕತ್ತೈತೆಲ್ಲ. ನರಳುವವರ ಮಧ್ಯ ನಗುವ, ಅಳುವವರ ಮಧ್ಯ ಅರಳುವ ಹೂವನ್ನ ನೋಡಿ ಬದುಕಬೇಕಲ್ಲ ಮನುಷ್ಯ. ಗುಣಗ್ರಾಹಿಯಾಗಬೇಕು, ದೋಷಗ್ರಾಹಿ ಆದ್ರೆ ಹೇಗೆ ನಡೀತದೆ ಜಗತ್ತು? ಹೂವು ಎಷ್ಟು ಚಂದ ಬದುಕೈತಿ ನೋಡು. ಅದು ಮುಳ್ಳಿನೊಳಗ ಅರಳೈತಿ, ಏನ್ ಶಿವನ ಮೇಲೆ ಏರಿಸಿದ್ರ ಬಹಳ ಸಂತೋಷ ಪಟ್ಟೈತಿ, ಅಥವಾ ಹೆಣಕ್ಕೆ ಏರಿಸಿದ್ರ ದುಃಖ ಪಟ್ಟೈತಿ ಅಂತ ಎಂದರ ಮಾಡೈತಿ ಅನ್ನೋದು. ಶಿವ ಶವ ಭೇದವೇ ಇಲ್ಲ ಅದಕ್ಕೆ. ಅಂದ್ರ ಮುಳ್ಳಿನೊಳಗೂ ಸಹಿತ ಎಷ್ಟು ದೊಡ್ಡ ಕರುಣೆ ಐತಿ ಅಂದ್ರ, ಮುಳ್ಳು ಅದ್ರೊಳಗ ಕರುಣೆ ಹೆಂಗ್ ತುಂಬೈತಿ ಅಂದ್ರ, ಶಿವ ಶವದೊಳಗೆ ಭೇದವ ನೆಣಿಸದ ತಾಯ್ತನ ಅರಳಿದೆ ಮುಳ್ಳಿನ ಕಳ್ಳಿನಲ್ಲಿ ಅಂತ ಅನ್ಕವಿ. ಮುಳ್ಳಿನ ಕಳ್ಳಿನೊಳಗೊಂದು ಕರುಣೆ ಬಂದೈತಿ. ಅಂದ್ರೆ ಗುಣಗ್ರಾಹಿ ಆಗಬೇಕಾಗ್ತದ ಮನುಷ್ಯ. ಇದು ಜಗತ್ತು ಅಂದ್ರೆ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಕೂಡಿರ್ತದೆ, ಒಳ್ಳೆಯದನ್ನ ಗ್ರಹಿಸಬೇಕಾಗ್ತದೆ. ಈಗ ನೀವು ಹಂಗಂತ ತಿಳ್ಕೊಂಡು ನಾವು ಕೆಟ್ಟದ್ದಿದೆ ಅಂತ ತಿಳ್ಕೊಂಡು ಕೆಟ್ಟ ಶಬ್ದಗಳು ಬೀಳ್ತಾವ, ಕೆಟ್ಟದ್ದು ಬ್ಯಾಡ್ ಅಂದಿದ್ದು ಕಾಣ್ತೈತೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಬದುಕಕ್ ಆಗ್ತೈತೇನು, ಕಿವಿ ಮುಚ್ಕೊಂಡು ಬದುಕಕ್ ಆಗ್ತೈತೇನು, ನಾಲ್ಗಿ ಮುಚ್ಚಿಡ್ಕೊಂಡು ಬದುಕಕ್ ಆಗ್ತೈತೇನು? ಬದುಕ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಿಲ್ಲಿ? ಈಗ ನಿಮ್ ಮನಿ ಐತಿ, ಮನ್ಯಾಗ ಕಿಟಕಿ ಬಾಗಿಲ್ ತೆಗದ್ರ ಹೊರಗಿನ ಹೊಲಸು ಬರ್ತೈತಿ. ಹೊಲಸು ಬೀಳ್ತೈತಿ ಅಂತ ಮುಚ್ಚಿದ್ರಿ ಬದುಕಕ್ ಆಗೋದಿಲ್ಲ. ಹೇಗ ಮಾಡೋದು? ಕಿಟಕಿ ಮುಚ್ಚಿ ಬದುಕದ್ರ ಬದುಕಕ್ ಆಗೋದಿಲ್ಲ. ಕಿಟಕಿ ತೆಗೆದು ಬಿಡ್ತೀವಿ, ಹೊಲಸು ಬೀಳ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ ಹೇಳಿ? ಕಿಟಕಿ ತೆಗೆದಿರ್ಬೇಕು, ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನ ಸ್ವಚ್ಛ ಮಾಡ್ತಿರ್ಬೇಕು. ಇದು ಜೀವನ. ಇದು ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನ ಸ್ವಚ್ಛ ಮಾಡ್ತಿರ್ಬೇಕು. ಹಂಗ ಇದು ದೇಹ ಅನ್ನೋದು ಇದೊಂದು ಮನೆ. ಇದು ನಮ್ಮ ಕಣ್ಣ, ಕಿವಿ, ಮೂಗ, ನಾಲಿಗೆ, ಇವು ಇಂದ್ರಿಯಗಳದವಲ್ಲ, ಇವು ಕಿಟಕಿಗಳು, ಬಾಗಲುಗಳಿದ್ದಂಗೆ. ಒಂದಿಷ್ಟು ಬ್ಯಾಡಾದ ರೂಪ, ಬ್ಯಾಡಾದ ಶಬ್ದಗಳು, ನಮ್ಮ ಬ್ಯಾಡಾದ ಶಬ್ದಗಳ ಹೊಲಸು ನಮ್ಮ ಮನಸ್ಸಿನೊಳಗೆ ಬೀಳ್ತಿರ್ತೈತಿ. ಬಿದ್ದಿದ್ದು ಸ್ವಚ್ಛ ಮಾಡ್ತಿರ್ಬೇಕು. ಸಂತರು ಅಂತ ಯಾರಿಗಂತಾರ ಅಂದ್ರೆ, ಯಾರು ಒಳಗೆ ಬಿದ್ದಿದ್ದು ಸ್ವಚ್ಛ ಮಾಡ್ಕೊಂತಾರ, ಸ್ವಚ್ಛ ಮಾಡೋರೇ ಸಂತರಷ್ಟ. ಸಂತರು ಅಂದ್ರೆ ಎಲ್ಲರ ಗುಡ್ಯಾಗಿರೋರಲ್ಲ, ಏನು ಹೊಲಸು ಬಿದ್ದಿರ್ತೈತೆಲ್ಲ ಸ್ವಚ್ಛ ಮಾಡ್ಕೊಳ್ಳೋರಿಗೆ ಸಂತರು ಅಂತ ಕರೀತಾರ. ಅದಕ್ಕೆ ಪತಂಜಲ ಮಹರ್ಷಿಗಳು ಏನಂತಾರಂದ್ರೆ, ಇದಕ್ಕೆ ಶೌಚ ಅಂತ ಕರೆದ್ರು. ಶೌಚ ಮುಕ್ತ ಭಾರತ್ ಅಂತ ಕೇಳಿರಿಲ್ಲ ನೀವು? ಶುಚಿ, ಶೌಚ ಅಂತ ಕರೆದ್ರ ಅವರು. ಶುಚಿಯಾಗಿರ್ಬೇಕು ಮನುಷ್ಯ, ಶುಭ್ರನಾಗಿರ್ಬೇಕು, ಶುಚಿತ್ವ ಬೇಕು ಮನುಷ್ಯನಿಗೆ. ಈಗ ನಮ್ಮ ದಿವಸ ಶುರು ಆಗದೆ ಎದರಿಂದ ಶುರು ಆಗ್ತೈತೆ ಹೇಳಿ? ಶುಚಿತ್ವದಿಂದ ಶುರು ಆಗ್ತೈತೆಲ್ಲ ಜೀವನ. ಸ್ವಚ್ಛತೆಯಿಂದ ಜೀವನ ಶುರು ಆಗ್ತೈತಿ ನಮ್ದೆಲ್ಲ. ಈಗ ಬೆಳಿಗ್ಗೆ ಎದ್ದು ಕೂಡಲೇ ಮುಖ ತೊಳ್ಕೊಂತೀವಿ, ಕಾಲ್ ತೊಳ್ಕೊಂತೀವಿ, ಬಾಯಿ ತೊಳ್ಕೊಂತೀವಿ, ಮೈ ತೊಳ್ಕೊಂತೀವಿ. ಸ್ವಚ್ಛತೆಯಿಂದ ಶುರು ಆಗ್ತಿರ್ತೈತಿ. ಈಗ ತಾಯಂದಿರು ಇರ್ತಾರ, ಏನ್ ಮಾಡ್ತಾರ? ಬೆಳಿಗ್ಗೆ ಎದ್ದು ಮುಸ್ರಿ ಪಾತ್ರಿ ತೊಳಿತಾರ, ಮನಿ ತೊಳಿತಾರ, ಅಂಗಳ ಕಸ ಹೊಡಿತಾರ. ಅಷ್ಟೇ. ಅವ್ರ ನೆಲ ಒರಸಾಗಿ ಯಾರು ಅಡ್ಡಾಡಬಾರ್ದು. ನೆಲ ಒರಸಾಗಿ ಅಡ್ಡಾಡಿದ್ರಂದ್ರ ಅವ್ರಿಗೆ ಭಯಂಕರ ತಾಪ, ಸಿಟ್ಟ ಬರ್ತೈತಿ ಅವ್ರಿಗೆ. ಅವ್ರು ಒರೆಸ್ತಿರ್ತಾರ, ಇವು ತುಳಿದು ಅಡ್ಡಾಡ್ತಿರ್ತಾವ. ಅವ್ರು ಮತ್ತೊಮ್ಮೆ ಒರೆಸ್ಬೇಕು, ಮತ್ತ ತುಳಿದು ಅಡ್ಡಾಡವ್ರು. ಅದ್ ದಿವ್ಸ ಹೆಣ್ಮಗಳು ನೆಲ ಒರೆಸ್ತಿತ್ತಂತದು, ಬಂಡಿ ಒರೆಸ್ತಿತ್ತು.
ಅವ ಯಜಮಾನ್ ಒಂದ್ ದಿವ್ಸ ಹೇಳದ್ಲಕ್ಕಿ ಬಾಳ್ ದಿವ್ಸ ಹೇಳದ್ಲಿಕ್ಕೆ ಕೇಳಿಲ್ಲ ಅವ. ಮತ್ತ ಬೆಳಿಗ್ಗೆ ಇರೋದು ಅವ್ ಪಾಪದ ಸ್ವಚ್ಛ ಬ್ಯಾರೆ ಬೇರೆ ಕೆಲಸ ಮಕ್ಕಳಿಗೆ ಸಾಲಿಗೆ ಕಳಿಸ್ಬೇಕು. ಇವ ಬಡ ಬಡ ಮತ್ತ ಅದ್ರಾಗ ಅಡ್ಡಾಡ್ಕೊಂಡ್ ಬಂದ, ಗುಂಡ ಹಾಕ್ಬಿಟ್ಲಂತ ಗಂಡಗ. ಅವ್ರು ಹಾಕದ ಕೂಡಲೇ ಎಲ್ಲ ಪ್ರಶ್ನೆಯವರು ಬಂದ್ ನಿಂತ್ರು. ಅವ್ರು ನಿಂತ ತಕ್ಷಣ ಆಮೇಲೆ ಪೊಲೀಸರು ಬಂದ್ರಂತ. ಪೊಲೀಸರು ಮೀಡಿಯಾದವ್ರಿಗೆ ಕೇಳಿದ್ರಂತ, ಅಲ್ಲ ಅಲ್ಲಿ ಹಣ ಬಿದ್ದೈತಿ ಯಾಕೆ ಇನ್ನೂ ಹೋಗಿಲ್ಲ? ಇನ್ನು ನೆಲ ಅರಿಲ್ಲಪ್ಪ ಅದಂದ್ರಂತ. ಹಂಗ ಹೋದ್ರ ನಮ್ಮ ಇನ್ನು ನೆಲ ಆರಿಲ್ಲದ ಅಂದ್ರ ದಿವಸ ಸ್ವಚ್ಛತೆಯಿಂದ ಶುರು ಆಗ್ತೈತಿ. ಸ್ವಚ್ಛ ಇರ್ಬೇಕು, ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಮನಸ್ಸಿಗಷ್ಟ. ಎದಕ್ ಸ್ವಚ್ಛತೆ ಇರ್ಬೇಕು ಮನುಷ್ಯ ಅಂದ್ರೆ ಟು ಬಿ ಹೆಲ್ದಿ ಅಂಡ್ ಟು ಬಿ ಹ್ಯಾಪಿ. ಸ್ವಚ್ಛತೆ ಎದಕ್ ಬೇಕು ಅಂದ್ರ ಆರೋಗ್ಯವಾಗಿರಾಕ್ಬೇಕು, ಆನಂದವಾಗಿರಾಕ್ಬೇಕು. ನೀ ಆರೋಗ್ಯ ಇರ್ಬೇಕು, ಆನಂದ ಇರ್ಬೇಕು ಅಂದ್ರೆ ಸ್ವಚ್ಛ ಇರೋದು ಕಲಿಬೇಕು. ಅದಕ್ಕೆ ಪತಂಜಲರು ಶೌಚ ಅಂತ ಹೇಳಿದ್ರು. ಏನು ಶುಚಿಯಾಗಿರ್ಬೇಕು ಮನುಷ್ಯನಿಗೆ ಅಂದ್ರ ನಾವ್ ಹೇಳ್ತೀವಿ ಅದು ಎರಡು ಪ್ರಕಾರ. ಶುಚಿತ್ವ ಅನ್ನೋದು ಎರಡು ಪ್ರಕಾರ ಐತಿ. ಶೌಚಂ ದ್ವಿವಿಧಂ ಪ್ರೋಕ್ತ. ಎರಡು ಪ್ರಕಾರ ಸ್ವಚ್ಛತೆ ಮಾಡ್ಕೋಬೇಕು. ಏನು? ಒಂದು ಬಾಹ್ಯ ಶೌಚ, ಇನ್ನೊಂದು ಅಂತಃ ಶೌಚ. ಬಾಹ್ಯ ಶೌಚ ಅಂದ್ರೆ ಹೊರಗಿನ ಸ್ವಚ್ಛತೆ, ದೇಹದ ಸ್ವಚ್ಛತೆ. ಅಂತಃ ಶೌಚ ಅಂದ್ರೆ ಮನದ ಸ್ವಚ್ಛತೆ. ಎರಡೂ ಸ್ವಚ್ಛ ಇರಬೇಕು. ದೇಹ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಪತಂಜಲರಿದು ದೇಹವೂ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಅಲ್ಲ, ಒಂದ್ ಸ್ವಲ್ಪ ವಿಚಾರ ಮಾಡುವ. ನಾವು ಸ್ವಚ್ಛ ಇರ್ಬೇಕಂತ ಇಲ್ಲಿಂದ ಹಿಡ್ಕೊಂಡು ಹಳ್ಳಿಯಿಂದ ಹಿಡ್ಕೊಂಡು ಡೆಲ್ಲಿ ಮಠನೂ ಐತಿದ್. ಸುಮ್ನೆ ವಿಚಾರ ಮಾಡ್ರಿ, ಯಾಕೆ ಮನುಷ್ಯರಿಗೆ ಸ್ವಚ್ಛ ಇರ್ಬೇಕಂತ ಹೇಳಿದ್ರು? ಈಗ ನಿಮ್ ಮನ್ಯಾಗ ಎತ್ತದವ್ ರೈತರದಿರೆಲ್ಲ. ಈಗ ಎತ್ತು ಹೊಲಕ್ ಹೋಗಿ ಬಿಸಿಲಾಗ ದುಡ್ದೈತಿ, ಇಲ್ಲಿ ಎತ್ತದ ಎಲ್ಲಾ ದುಡ್ದು ಮಾಡಿ ಬಂದ್ರು ಏನ್ ಬಿಟ್ಟು ಮಾಲೀಕ್ ಮುಖ ತೊಳ್ಕೊಂಡನ, ಏನ್ ಎತ್ ಮಾಲೀಕ್ ತೊಳ್ಕೊಂಡು ಕೊಟ್ಟಿಗೆ ಹೋಗೈತಿ. ಅದು ಏನ್ ಬಿಸಿಲಾಗ ದಣದ್ ಬಂದಿನಂತ ಎತ್ ಏನಾರ ಮುಖ ಸಾವ್ಕಾರ ಹಚ್ಕೊಂಡು ತೊಳ್ಕೊಂಡೈತೇನ್? ಇಲ್ಲ. ಅಂದ್ರೆ ನಿಸರ್ಗ ಅದ್ರೊಳಗ ಶುಚಿತ್ವವನ್ನು ಇಟ್ಟ ಕಳಿಸೈತ. ಈಗ ನವಿಲ್ ಐತಿ, ನವಿಲು ಅದೇನ್ ಇಲ್ಕಲ್ ಸೀರೆ ಉಟ್ಕೊಂಡು ಕುಣಿತೈತೇನ್? ದಿವಸ ಒಂದೊಂದ್ ಸೀರೆ ಬದಲ್ ಮಾಡತೈತೇನ್? ಏನ ದೇವ್ರ ನಿಸರ್ಗದೊಳಗ ಸ್ವಚ್ಛ ಇಟ್ಟು ಬಿಟ್ಟಾನ. ಅದಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್. ಎಷ್ಟು ಕಲರ್ಫುಲ್ ಐತದ. ಯಾರು ಕೊಟ್ಟಾರ ಅದಕ್ಕೆ ಹೇಳಿ? ಈಗ ನೀವು ದಾರಿ ಹೈವೇ ಐತಿ, ಹೈವೇದ್ ನಡಬರ್ಕ್ ಹೂವಿನ ಗಿಡ ಹಚ್ಚಿರ್ತಾರ ನೋಡ್ರಿ. ಹೂವಿನ ಗಿಡಕ್ ಹೋಗಾಗ ಸುಮ್ನೆ ಹೋಗುದಿಲ್ಲ. ನಾವು ಡ್ರೈವಿಂಗ್ ಮಾಡ್ಕೊಂತ ಹೋದ್ರು ಸುಮ್ನೆ ಹೋಗುದಿಲ್ಲ. ಮಾವ ಹಾಕೊಂಡ್ ಮಾವಗಳ ಅದ್ರ ಮೇಲೆ ಉಗುಳ್ತಾರ ಇವ್ರು. ಅದು ಹೂವಿನ ಗಿಡ ಏನಪ್ಪ ಉಗುಳ್ಯಾರ, ಸ್ವಚ್ಛ ಆಗ್ಬೇಕು, ಸ್ನಾನ ಮಾಡ್ಬೇಕಂತ ಎಂದರ ಅಂದೈತೇನು? ಹೊಲಸಾಗೈತೇನು? ಸ್ವಚ್ಛ ಐತೆಲ್ಲ. ನಿಸರ್ಗದೊಳಗಿರುವ ಸ್ವಚ್ಛತೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ? ಮನುಷ್ಯ ಸ್ವಚ್ಛ ಆಗ್ಬೇಕಂತಾರ, ಅದ್ರ ನಿಸರ್ಗ ಎಷ್ಟು ಸ್ವಚ್ಛ ಐತಿ, ಮನುಷ್ಯಗೆ ಯಾಕೆ ಬರಲಿಲ್ಲ? ಇದು ಕಲಿಬೇಕಾಗಿತ್ತಲ್ಲ ಮನುಷ್ಯ. ಒಂದು ದೇಹ ಶುಚಿ ಆಗಬೇಕು, ಇನ್ನೊಂದು ಮನಸ್ಸುಚಿ ಆಗಬೇಕು. ದೇಹ ಎದರಿಂದ ಶುಚಿ ಆಗ್ತೈತಿ? ದೇಹ ಎದರಿಂದ ಶುಚಿ ಆಗ್ತೈತಿ ಅಂದ್ರೆ ಆಯುರ್ವೇದದ ಆಚಾರ್ಯ ಏನ್ ಹೇಳಿದ್ರು ಅಂದ್ರ ದಿನಚರ್ಯ. ದಿನಚರ್ಯ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಸ್ನಾನ ಮಾಡ್ಬೇಕು. ನೀವ್ ಒಬ್ಬೊಬ್ರು ಕೇಳ್ರಿ, ಏನ್ ಅವಸರ ಐತಿ ಹೇಳಿ, ವಾರಕ್ಕೊಮ್ಮೆ ಮಾಡೋಣ ಅಂತಾರ. ಅಂದ್ರೆ ಮೊದಲು ಹೇಳಿದ್ದು ಸ್ವಚ್ಛ ಸ್ನಾನ ಮಾಡ್ಬೇಕು ಮೊದಲು. ಇದು ದಿನಚರ್ಯದಿಂದ ಶುರು ಆಗುತ್ತೆ. ಮೊದಲ ಸ್ನಾನದಿಂದ ದೇಹ ಸ್ವಚ್ಛತೆ. ಎರಡನೇದ್ದು ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಯಾಕಂದ್ರ ಮನುಷ್ಯನ ದೇಹ ಕೆಡುವುದು ಎದರಿಂದ ಅಂದ್ರೆ ನಾವು ಉಣ್ಣುವ ಆಹಾರದಿಂದ ಕೆಡತೈತಿ. ಇವತ್ತು ಎಲ್ಲಾ ರೋಗಗಳು ಬಂದಾವಲ್ಲ, ಎದರಿಂದ ಬಂದಾವ ಅಂದ್ರೆ ಉಣ್ಣುವ ಅನ್ನದಿಂದ, ಆಹಾರದಿಂದ ಬಂದಾವೆಲ್ಲ. ನಮ್ಮಲ್ಲಿ ಅದಕ್ಕೆ ಬಹಳ ಮಹತ್ವ ಕೊಟ್ಟರು ಋಷಿಗಳು. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಹೇಳಿದ್ರು. ಉಣ್ಣುವ ಆಹಾರ ಕೆಟ್ಟತು ಅಂದ್ರ ಆರೋಗ್ಯ ಕೆಡತೈತಿ, ಮನಸ್ಸು ಕೆಡತೈತಿ. ಈಗ ಬಿತ್ತುವ ಬೀಜ ಚಲೋ ಇರ್ಬೇಕು, ಬೆಳೆದ ಸಸಿ ಕೆಟ್ಟಿರಬಾರದು, ಅದು ವಿಷಯುಕ್ತ ಇರಬಾರದು. ಭೂಮಿಯೊಳಗ ವಿಷ ಹಾಕಿರಬಾರದು, ಬೀಜ ವಿಷಯುಕ್ತ ಇರಬಾರದು. ಉಣ್ಣುವ ಅನ್ನ ಚಲೋ ಇರ್ಬೇಕು. ಅನ್ನ ಚಲೋ ಇತ್ತು ಅಂದ್ರ ಆರೋಗ್ಯ ಚಲೋ ಇರ್ತೈತಿ, ದೇಹ ಚಲೋ ಇರ್ತೈತಿ. ಅನ್ನ ಕೆಟ್ಟತು ಅಂದ್ರ ದೇಹ ಕೆಡತೈತಿ, ದೇಹ ಕೆಟ್ಟತು ಅಂದ್ರ ಮನಸ್ಸು ಕೆಡತೈತಿ, ಮನಸ್ಸು ಕೆಟ್ಟತು ಅಂದ್ರ ವಿಚಾರ ಕೆಡತಾವ, ವಿಚಾರ ಕೆಟ್ಟತು ಅಂದ್ರ ನಾವಿರೋ ಒಟಾರ ಕೆಡತೈತಿ, ಒಟಾರ ಕೆಟ್ಟರು ಊರ ಕೆಟ್ಟ ಹೋಗ್ತೈತಿ,
ಅನ್ನದಿಂದ ಇದು. ಅನ್ನ ಕೆಟ್ಟರೆ ಊರು ಕೆಡ್ತೈತಿ. ಎದಕ್ಕಂದ್ರ ನಮ್ಮ ವಿಚಾರಗಳು ನಿರ್ಮಾಣ ಆಗುದು ಅನ್ನದ. ನಮಗ್ ಒಟ್ಟ ಕೊಟ್ರಂದ್ರ ಅದು ಮುಗಿದು ಹೋಗ್ತಾವು. ಕ್ಯಾಲ್ಸಿಯಂ ರೊಟ್ಟಿ ಮುಗಿಯ ಮಟ್ಟ ಸರಿತದ. ಏನ್ ಮಿಷನ್ ಹಚ್ಚದಂಗ ಇರ್ತೈತಿ. ಒಂದ್ ಆ ಕಡೆ ಒಗಿತಿರ್ತೈತಿ, ಇದು ಮುಗಿಸ್ತಿರ್ತೈತಿ, ಒಂದ್ ಒಗಿತಿರ್ತೈತಿ, ಒಂದು ಮುಗಿಸ್ತಿರ್ತೈತಿ. ಎಷ್ಟು ಉಣಬೇಕು ಅಂದ್ರ ಅರ್ಧ ಹೊಟ್ಟಿ ಅನ್ನಕ್ಕಿರ್ಬೇಕಂತ. ಅದ್ರಾಗ ಉಳಿದಿದ್ದ ಅರ್ಧದೊಳಗ ಗಿರ್ದ ಗಾಳಿಗೆ ಬಿಡ್ಬೇಕಂತ, ಗಿರ್ದ ನೀರಿಗೆ ಬಿಡ್ಬೇಕಂತ. ಇವ ಎಟ್ ಉಂಡು ಕುಂತಾನಂದ್ರ ಬಟ್ ಹಾಕಿ ನೋಡಿದ್ರೆ ಗೊತ್ತಾಗ್ಬೇಕು, ಅಲ್ಲಿಗೆ ಮುಟ್ಟತೈತಿ. ಅಂದ್ರ ಉಣ್ಣುವ ಪರಿ ಆಹಾರದಿಂದ ಸ್ವಚ್ಛತೆ, ಸ್ನಾನದಿಂದ ಸ್ವಚ್ಛತೆ, ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಉಣ್ಣುವ ಅನ್ನ ಅಷ್ಟು ಪವಿತ್ರ ಭಾವದಿಂದ ಎಷ್ಟು ಬೇಕೋ ಅಷ್ಟು, ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಎಷ್ಟು ಬೇಕೋ ಅಷ್ಟು ಉಣಬೇಕಂತ. ಒಬ್ಬನಿಗೆ ಆರಾಮಿದ್ದಿದ್ದಿಲ್ಲ, ಡಾಕ್ಟರ್ ಹತ್ರ ಹೋದ. ಅವನಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿತ್ತಂತ. ಅವ ಡಾಕ್ಟರ್ ಹತ್ರ ಹೋದ. ಡಾಕ್ಟರು ಗುಳಿಗೆ ಕೊಟ್ರು. ನೋಡಪ್ಪ, ಇದನ್ನ ಗುಳಿಗೆ ತಗೋಬೇಕು, ಸ್ವಲ್ಪ ಪಥ್ಯ ಮಾಡ್ಬೇಕು ನೀನು. 2 ರೊಟ್ಟಿ, ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ, ಒಂದ್ ಸ್ವಲ್ಪ ಸಜ್ಜಕ, ಬಿಸಿ ಅನ್ನ, ತಿಳಿ ಸಾರು, ಇಷ್ಟು ಉಣ್ಬೇಕು ನೋಡ. ಅವ ಸರ್ ಈಗ ಇದೇನು 2 ರೊಟ್ಟಿ, ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ, ಸ್ವಲ್ಪ ಸಜ್ಜಕ, ಅನ್ನ, ತಿಳಿ ಸಾರು ಹೇಳಿದ್ರಲ್ಲ, ಇದು ಉಂಡ ಮೇಲೆ ತಗೋಬೇಕ್ರೆ ನೋಡೋದಕ್ಕಿಂತ ಮೊದಲು ತಗೋಬೇಕಂತ. ಇದನ್ನೇನು ಉಂಡ ಮೇಲೆ ತಗೋಬೇಕು, ನೋಡೋದಕ್ಕಿಂತ ಮೊದಲು ತಗೋಬೇಕು. ಅವ ಡಾಕ್ಟರ್ ಅಂದ, ಹೋಗ್, ನಿನಗೆ ಯಾವ ಡಾಕ್ಟರ್ ಬೇಕಾಗಲ್ಲ, ಹೋಗಿ. ನಿಮ್ಮಂತವ್ರು ಇದ್ರೆ ನಮ್ ದವಾಖಾನಿ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಟ್ ಯುವರ್ ಫುಡ್ ಎಸ್ ಮೆಡಿಸಿನ್. ನಿನ್ನ ಆಹಾರವೇ ಔಷಧಿ ಆಗಬೇಕು ನಿನಗ. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಈಟ್ ಮೆಡಿಸಿನ್ಸ್ ಆಸ್ ಫುಡ್. ನಿನಗ ಅನ್ನ ಆಹಾರದಂತೆ ನೀ ಸ್ವೀಕಾರ ಮಾಡ್ಲಿಲ್ಲ, ಆಹಾರ ಔಷಧದಂತೆ ಸ್ವೀಕಾರ ಮಾಡ್ಲಿಲ್ಲ ಅಂದ್ರ ಮುಂದ ನಿನಗ ಗುಳಿಗೆದವಲ್ಲ ಔಷಧವೇ ಆಹಾರ ಆಗ್ತೈತಿ ಅಂತ ಪಾಶ್ಚಿಮಾತ್ಯ ಒಬ್ಬ ಚಿಂತಕ ಹೇಳ್ತಾನೆ. ಅದಕ್ಕ ಮೊದಲ ದೇಹ ಶುಚಿ ಆಗಬೇಕಾದ್ರ ಸ್ನಾನದಿಂದ, 2ನೇದ್ದು ಆಹಾರದಿಂದ, 3ನೇದ್ದು ಈ ದೇಹ ಎದಕ್ ಕೆಟ್ಟೈತಿ ಅಂದ್ರೆ ಆಲಸ್ಯತನದಿಂದ. ಇದು ಶುಚಿ ಆಗಬೇಕಾದ್ರೆ ಕಾಯಕ ಮಾಡಬೇಕು, ದುಡಿತಿರ್ಬೇಕು ಮನುಷ್ಯ. ದೇಹ ಶುಚಿ ಆಗಬೇಕಾದ್ರೆ ದುಡಿತಿರ್ಬೇಕಷ್ಟ, ಕಲಿಯುವುದಿದು ಮನುಷ್ಯ. ನಮ್ಮಲ್ಲಿ ಏನೈತಿ ಅಂದ್ರೆ ದೊಡ್ಡ ಶತ್ರು, ಮನುಷ್ಯನ ದೊಡ್ಡ ಶತ್ರು ಯಾರು ಅಂದ್ರೆ ಆಲಸ್ಯ. ನಾವ್ ಹೇಳ್ತೀವಲ್ಲ, ನಮ್ಮ ಮನಿ ಮಗ್ಗಲ್ದವ್ರ ವೈರಿಗಳು, ನಮ್ಗ್ ಹಿಂದ್ ವೈರಿಗಳದಾರ, ನಮ್ ಸಂಬಂಧಿಕರ ವೈರಿಗಳದಾರ. ಮನುಷ್ಯನಿಗೆ ಯಾರು ವೈರಿಗಳಿಲ್ಲ. ಯಾರಾದ್ರೂ ವೈರಿಗಳಿದ್ರೆ ಅವನ ಆಲಸ್ಯತನವೇ ಅವನಿಗೆ ವೈರಿ. ಆಲಸ್ಯ ಇದರ ಅರ್ಥ ಏನು ಅಂದ್ರ, ಸಂಪತ್ತು ಬೇಕು, ಶ್ರಮ ಬ್ಯಾಡ. ಫಸ್ಟ್ ರ್ಯಾಂಕ್ ಬರ್ಬೇಕು, ಓದೋದು ಬ್ಯಾಡ. ಮನಿ ತುಂಬಿರ್ಬೇಕು, ಹೊಲಕ್ ಹೋಗೋದು ಬ್ಯಾಡ. ಬ್ಯಾಂಕ್ ತುಂಬಿರ್ಬೇಕು, ಅಂಗಡ್ಯಾಗ ಕುಂದ್ರದ್ ಬ್ಯಾಡ. ಇದು ಸಾಧ್ಯ ಐತೇನೆ. ಅದಕ್ಕ ಶ್ರಮ ಜೀವನ ಬಹಳ ಮುಖ್ಯ. ದೇವರು ಎಷ್ಟು ಅದ್ಭುತವಾದದ್ದಿಟ್ಟಾನ. ಇಲ್ಲಿ ಯಾರಿಗೆ ದುಡಿಲಾರ್ದೆ ಇಟ್ಟಿಲ್ಲ ದೇವ್ರು. ಮತ್ತೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದ್ರ ದುಡಿಯುವುದನ್ನ ಕಲಿಸ್ಬೇಕು. ನಾವೇನ್ ಕಲ್ಸಿವಿ ನಮ್ಮ ಮಕ್ಕಳಿಗೆ? ಈ ಗುರುಗಳ ಹತ್ರ ಬರ್ತಾರ, ನೀವು ಕೇಳ್ದೆ ನೋಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರ? ಯಪ್ಪ, ನಿಮ್ಮ ಆಶೀರ್ವಾದ ಬಾಳ್ ಚಲೋ ಆಗೈತಿ. ಏನಾಗೈತಿವ ಅಂತ? ನಿಮ್ಮ ಆಶೀರ್ವಾದದಿಂದ ಮಗಳು ಚಲೋ ಮನಿಗ್ ಬಿದ್ದಾಳ. ಚಲೋ ಮನಿಗ್ ಬಿದ್ದಾಳ ಅಂದ್ರೆ ಏನಪ್ಪ? ಏನವ? ಏನಿಲ್ಲ ನೋಡಪ್ಪ, ಈ ಕಡೆ ಕಡ್ಡಿ ತೆಗದ್ ಈ ಕಡೆ ಕಡ್ಡಿ ಹಾಕಂಗಿಲ್ಲ, ಈ ಕಡೆ ಕಡ್ಡಿ ತೆಗದ್ ಈ ಕಡೆ ಹಾಕಂಗಿಲ್ಲ. ಅದು 1 ವರ್ಷ ಹೋದ್ಲು, ಮದುವೆ ಆತು. ಮದುವೆ ಆಗಿ ಹೊಳ್ಳಿ ಬಂದ್ಲ ಅಮ್ಮ. ಅವ್ರವ್ ಕೇಳಲ್, ಯಾರ್ ನೀನಂತ. ನಾನ್ ನಿನ್ನ ಮಗಳು ಅನ್ಲಕ್ಕೆ. ಅಲ್ಲಿ ಬೇ ಗುತ್ತನ ಸಿಗುವಲ್ಲ ನೀನು, ಮತ್ತೆ ನೀ ಕಡ್ಡಿ ತೆಗಿಬೇಡ ಅಂದಿನಿ, ನಾ ಗುಡ್ಡ ಆಗಿ ಬಂದಿನಿ ಅನ್ಲಕ್. ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಅವ್ರು ಡಾಕ್ಟರ್ ಹೇಳಿದ್ರು, ನೋಡವ, ನೀನ್ ದಿವ್ಸ ಗುಡ್ಡ ಹತ್ತದು ಗುಡ್ಡ ಇಳಿಯೋದು ಮಾಡ್ಬೇಕು ಅಂತ. ಅವ್ರಂದ್ರು, ಸರ್, ಇದು ದಿವ್ಸ ಗುಡ್ಡ ಹತ್ತದು ಗುಡ್ಡ ಇಳಿಯೋದು ಆಗೋದಿಲ್ಲ ನಮ್ಮ ಕಡೆಯಿಂದ. ಅವಾಗ ಡಾಕ್ಟರ್ ಮೊದಲ ಕಡ್ಡಿ ತೆಗೆದು ಬಿಟ್ಟಿದ್ರು ಗುಡ್ಡ ಹತ್ತದ ಪ್ರಶ್ನೆ ಬರ್ತಿದ್ದಿಲ್ಲ. ಕಡ್ಡಿ ತೆಗೆದು ಕಲಿಸ್ಬೇಕು, ಮೊದಲು ಕಲಿಸ್ಬೇಕು. ಮಕ್ಕಳಿಗೆ ದುಡಿಯೋದು ಕಲಿಸ್ಬೇಕಲ್ಲ. ದೇವ್ರು ಎಷ್ಟು ಈ ಸೃಷ್ಟಿಯ ರಹಸ್ಯ ಎಷ್ಟು ಅದ್ಭುತವಾಗಿಟ್ಟಾನ ದೇವ್ರಂದ್ರ. ಈಗ ನೀವು ನೋಡಿ, ಈ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಕಣ್ಣಿಲ್ಲದ ಕುರುಡು ಹುಟ್ಟ್ಯಾರ, ಕಿವಿ ಇಲ್ಲದ ಕಿವುರು ಹುಟ್ಟ್ಯಾರ, ಬಾಯಿ ಇಲ್ಲದ ಮೂಕ್ ಹುಟ್ಟ್ಯಾರ, ಕಾಲಿಲ್ಲದವ್ರು ಹುಟ್ಟ್ಯಾರ. ದೇವನ ಸೃಷ್ಟಿ ಎಷ್ಟು ವಿಸ್ಮಯ ಮತ್ತು ರಹಸ್ಯಪೂರ್ಣ ಅಂದ್ರ, ಕಣ್ಣಿಲ್ಲಾರ್ದವ್ರದಾರ, ಕಾಲಿಲ್ಲಾರ್ದವ್ರದಾರ, ಕೈ ಇಲ್ಲಾರ್ದವ್ರದಾರ,
ನಾಲ್ಗಿಲ್ಲಾರ್ದವ್ರ ಅದಾರ, ತಲಿ ಇಲ್ಲಾರ್ದವ್ರಂತೂ ಬಹಳ ಮಂದಿ ಇದೀವಿ, ಪ್ರಶ್ನೆ ಇಲ್ಲ. ಆದ್ರೆ ದೇವನ ಸೃಷ್ಟಿ ಕಣ್ಣಿಲ್ಲದವ್ರನ್ನ, ಕಾಲಿಲ್ದವ್ರನ್ನ, ಕೈ ಇಲ್ಲದವ್ರನ್ನ, ಬಾಯಿ ಇಲ್ಲದವ್ರನ್ನ ಹುಟ್ಟಿಸೈತಿ. ಆದ್ರ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನು ಹುಟ್ಟಿಸಿಲ್ಲ. ಯಾಕಂದ್ರ ಅವ ಏನಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಎಲ್ಲರೂ ದುಡ್ದೇ ಹೊಟ್ಟಿ ತುಂಬಿಸ್ಕೋಬೇಕು ಅನ್ನೋದೇ ನಿಸರ್ಗದ ನಿಯಮ. ಇದು ನಿಸರ್ಗದ ನಿಯಮ ಏನಂದ್ರೆ ಎಲ್ಲರೂ ದುಡ್ದೇ ಹೊಟ್ಟಿ ತುಂಬಿಸ್ಕೋಬೇಕು. ಒಬ್ಬ ಋಷಿ ಕೇಳ್ತಾನ ದೇವನಿಗೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಾನು ಕೇಳಿಕೊಳ್ಳುವುದೇನು ಸಂಪತ್ತು ಕೊಡು ಅಂತ ಕೇಳಿಕೊಳ್ಳುವಷ್ಟು ಬಡವ ನಾನಲ್ಲ. ದೇವನೇ, ನಿನ್ನ ಗುಡಿಯ ಮುಂದೆ ನನಗೆ ಸಂಪತ್ತು ಕೊಡು ಅಂತ ಕೇಳಿಕೊಳ್ಳುವಷ್ಟು ಬಡವ ನಾನಲ್ಲ. ಶಬ್ದ ಹೆಂಗೈತು? ನಾನು ನಿನಗೆ ಕೇಳುವುದು ಎರಡು ಕೇಳ್ತೀನಿ. ನನ್ನ ಸಾವು ಹೇಗಿರ್ಬೇಕಂದ್ರೆ ನೋವಿಲ್ಲದ ಸಾವು ಕೊಡು ನನಗೆ. ನನ್ನ ಸಾವು ಹೇಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿರಬಾರದು. ನೋವಿಲ್ಲದ ಸಾವು ಕೊಡು ದೇವರೇ. ಇನ್ನೊಂದು ವರ ಏನು ಕೇಳುವುದಂದ್ರೆ, ಈ ದೇಹದೊಳಗ ಪ್ರಾಣ ಇರುವವರೆಗೂ ಇನ್ನೊಬ್ಬರ ಮನಿ ಮುಂದೆ ಕೈಯೊಡ್ಡಿ ಬೇಡದಂತ ಬದುಕೊಡು ಸಾಕು ಮತ್ತೆ ಅಂತ. ಇದು ಬದುಕುವಿಕೆ. ಇದು ಅದಕ್ಕೆ ಮನುಷ್ಯನ ದೇಹ ಶುಚಿ ಆಗಬೇಕಾದ್ರೆ ದುಡಿಯುವುದು ಕಲಿಬೇಕು ಮನುಷ್ಯ. ಒಂದು ಸ್ನಾನದಿಂದ ಶುಚಿ, ಆಹಾರದಿಂದ ಶುಚಿ, ದುಡಿಯುವುದರಿಂದ ಶುಚಿ ಆಗ್ತದೆ ದೇಹ. ಈ ಮನಸ್ಸಿದೆಯಲ್ಲ, ಮನಸ್ಸು ಬಹಳ ಮಂದಿ ಅಂತಿರ್ತಾರೆ, ಇನ್ನು ಮನಸ್ಸು ಯಾಕೆ ಹೊಲಸಾಗ್ತೈತಿ, ಇದನ್ನ ಹೆಂಗ್ ಸ್ವಚ್ಛ ಮಾಡ್ಕೊಳ್ಳೋದು? ನಾವು ಬಹಳ ಮಂದಿ ಅಂತೀವಿ. ಏನಂತೀವಿ ಅಂದ್ರೆ, ಜಗ್ಗಿ ಪ್ರವಚನ ಕೇಳಿವ್ರಿ, ಪೂಜೆ ಮಾಡಿವ್ರಿ, ಎಲ್ಲಾ ಮಾಡಿವಿ, ಮೂರಾ ಬಟ್ಟಿ ಮಾಡಿವಿ, ಆದ್ರೂ ಮನಾರ್ ಮಾಡಿವಿ ಅಂತಿರ್ತಾರ ಅನ್ನೋದಿಲ್ಲ. ಇದು ಎಲ್ಲಿ ಹುಡುಕ್ಯಾರು, ಯಾವ ಡಿಕ್ಷನರಿಗಂತೂ ಇಲ್ಲ. ಇದು ಮನಾರ್ ಅಂತಿರ್ತಾರ. ಮುನಾರ್ ಅಲ್ಲ, ಮನಾರ್.